ಹೆಣ್ಮಕ್ಳಿಗೆ ಋತುಚಕ್ರದ ರಜೆಯನ್ನು ಕೊಡುವಂಥ ನಿರ್ಧಾರಗಳನ್ನ ಮಹಿಳೆ ಸಚಿವೆಯಾಗಿ ಮಾಡ್ತಕ್ಕಂಥದ್ದು, ಅದನ್ನು ಪ್ರಪೋಸಲ್ ಮೂವ್ ಮಾಡ್ತಕ್ಕಂಥದ್ದು ಬೇರೆ. ಒಬ್ಬ ಮಂತ್ರಿಯಾಗಿ ಹೌದು ಗಂಡ್ಮಕ್ಳು ಹೆಣ್ಮಕ್ಳು ಸಮಾನ, ಆದರೆ ಸಮಸ್ಯೆಗಳನ್ನು ಕೂಡ ಸರಿಯಾಗಿ ಅದನ್ನು ನಿಲ್ಲಬೇಕಾಗತ್ತೆ ಅಂದಾಗ ಆ ವಿಷಯ ಭಾಳ ಆಯಿತು. ಯಾಕೆ ಆ ವಿಷಯಕ್ಕೆ ಬಂತು ಅಂತ ಇಲ್ಲಿ ನನಗೆ ಐಡಿಯಾ ಕೊಟ್ಟವರೇ ಒಂದು ಹುಡುಗಿ, ಈಗ ಶಿ ಇಸ್ ಸ್ಪೀಕಿಂಗ್ ಇನ್ ಇವನ್ ರಂಜಿತಾ ಪ್ರಿಯದರ್ಶಿನಿ ಅಂತ ಹೇಳಿ ಒರಿಸ್ಸಾದಿಂದ. ಅವರು ನಮ್ಮ ಸ್ನೇಹಿತರಲ್ಲಿ ಕವಿತಾ ರೆಡ್ಡಿ ಇದ್ದಾರೆ, ಅವರಿಬ್ಬರು ನನ್ನ ಜೊತೆಗೆ ಬಂದ್ಬಿಟ್ಟು ಅವ್ರು ಇಡೀ ಆಲ್ ಓವರ್ ಇಂಡಿಯಾ ಹುಡುಗಿ ಸೈಕಲ್ ಜಾಥಾ ಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಅವ್ರು ಬಂದು ನನಗೆ ಇದು ಪ್ರಸ್ತಾವನೆ ಸಲ್ಲಿಸಿದಾಗ ನಾನು ಮೊದಲನೇ ಬಾರಿಗೆ ಕ್ಯಾಬಿನೆಟಿಗೆ ಒಯ್ದಿದ್ದೆ. ಸೊ ಕ್ಯಾಬಿನೆಟ್ನಲ್ಲಿ ಇದು ರಿಜೆಕ್ಟ್ ಆಗಲಿಲ್ಲ. ಕ್ಯಾಬಿನೆಟ್ ಏನು ಹೇಳ್ತು, ಇದು ಸಮರ್ಪಕವಾಗಿ ಚರ್ಚೆಯಾಗಿ ಬರಲಿ ಅಂತ ಹೇಳ್ತು. ಅದಾದಮೇಲೆ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ. ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಪಕ ಚರ್ಚೆ ಆಯಿತು. ಚರ್ಚೆ ಹಾಕೋ ಸಂದರ್ಭದಲ್ಲಿ ನಾನು ಎಕ್ಸ್ಪರ್ಟ್ ಜೊತೆ ಮಾತನಾಡ್ತಾ ಹೋದೆ, ಈ ಪೀರಿಯಡ್ನಲ್ಲಿ ಏನಾಗುತ್ತೆ ಏನಿಲ್ಲ ಅಂಥೇಳಿ. ನಾನು ಮೈನಿಂಗ್ಲಿಂದ ಬಂದು ಸ್ವಲ್ಪ ನಮ್ಮ ಕಡೆ ಮೈನಿಂಗ್ನಲ್ಲಿ ಹೆಣ್ಮಕ್ಳು ಈ ರೀತಿಯ ಸಂದರ್ಭದಲ್ಲಿ ಸಪ್ರೇಟ್ ಕುಂದಿರೋದು ಹೊಟ್ಟಿ ನೋವುತ್ತದೆ ಅಂತ ಹೇಳ್ತಕ್ಕಂಥದ್ದು ನಮಗೆ ವಿಚಾರದಲ್ಲಿತ್ತು. ಬಟ್ ಯಾವಾಗ ಟೆಕ್ನಿಕಲ್ ಜನ ಜೊತೆ ಕೂತ್ಕೊಂಡಾಗ ನಾವು ಹತ್ರ ನೋಡಿದಾಗ ಅವ್ರು ಹೇಳಿದ್ರು, ಎಲ್ಲ ಥ್ರೆಶೋಲ್ಡ್ ಪೇಯ್ನ್ ಎಲ್ಲರಿಗೂ ಸೇಮ್ ಇರಲ್ಲ. ಕೆಲವರು ಪೇಯ್ನ ಟಾಲರೇಟ್ ಮಾಡ್ತಾರೆ, ಕೆಲವರು ಮಾಡೋಕ್ಕಾಗಲ್ಲ. ಒಂದು ಪೇಯ್ನ್ ಜೊತೆಗೆ ಅವರಿಗೆ ಮಾನಸಿಕವಾಗಿ ಭಾಳಷ್ಟು ಒತ್ತಡ ಇರ್ತದೆ, ಏನೋ ಸೈಕಾಲಜಿಕಲಿ ಎಮೋಷ್ನಲಿ ಭಾಳ ಡೌನ್ ಇರ್ತಕ್ಕಂಥ ಸಮಯ ಅದು. ಸೊ ಸಮ್ ಪೀಪಲ್ ಮೇಡ್ ಬಿ ವೆರಿ ಈಸಿಲಿ ದೇ ವಿಲ್ ಬಿ ಏಬಲ್ ಟು ಡೂ ಇಟ್, ದರ್ ಮೋಸ್ಟ್ ಆಫ್ ದ ಪೀಪಲ್ ದೇ ಫೇಲ್ ಟು ಡೂ ಇಟ್. ಒಂದು. ಎರಡನೇದು, ಬಾಡಿ ರಿಕ್ವೈರ್ಸ್ ರೆಸ್ಟ್. ಟೆಕ್ನಿಕಲಿ ಬಾಡಿ ರಿಕ್ವೈರ್ಸ್ ರೆಸ್ಟ್ ಬಿಕಾಸ್ ಲಾಟ್ ಆಫ್ ಬ್ಲಡ್ ಈಸ್ ಗೋಯಿಂಗ್ ಫ್ರಮ್ ದ ಬಾಡಿ. ಸೊ ಅದು ರೆಸ್ಟ್ ಆಗುತ್ತೆ. ಇದು ಹೆಣ್ಮಕ್ಳಿಗೆ ಯಾಕೆ ಭಾಳ ಇಂಪಾರ್ಟೆಂಟ್ ಅಂತ ನನಗೆ ವೈಯಕ್ತಿಕವಾಗಿ ವೈ ಐ ಟುಕ್ ಇಟ್ ವೆರಿ ಪರ್ಸನಲಿ ಅಂತಂದರೆ, ಶಿ ಈಸ್ ಅ ಇಂಟ್ರಿಗಲ್ ಪಾರ್ಟ್ ಆಫ್ ಸೊಸೈಟಿ. ನಾವು ಮೆನ್ನು ಭಾಳಷ್ಟು ಔಟ್ಸೈಡ್ ವರ್ಲ್ಡಲ್ಲಿ ಸ್ವಲ್ಪ ಫಿಸಿಕಲ್ ವರ್ಕ್ಸು, ಮಸಲ್ ಗೇನು, ಮಸಲ್ ಪವರ್ ವರ್ಕ್ಸ್ ನಾವು ಜಾಸ್ತಿ ಮಾಡಿದ್ರೆ, ವಿಮೆನ್ ಇಂಡೈರೆಕ್ಟ್ಲಿ ಶಿ ಈಸ್ ಗೋಯಿಂಗ್ ಟು ಬಾಂಡ್ ಸೊಸೈಟಿ, ಫ್ಯಾಮಿಲಿ ಆ್ಯಂಡ್ ಆ್ಯಸ್ ವೆಲ್ ಎಸ್ ಎಮೋಷ್ನಲ್ ಸಪೋರ್ಟ್ ಕೊಡ್ತಕ್ಕಂಥದ್ದು, ಹ್ಯಾಪಿನೆಸ್ ಕೊಡ್ತಕ್ಕಂಥದ್ದು ವಿಮೆನ್ ಆಗಿರ್ತಾರೆ. ಸೊ ಆ ಟೈಮಲ್ಲಿ ಅವರು ವೆನ್ ದೇ ಆರ್ ಎಮೋಷ್ನಲಿ ಡೌನ್, ರೆಸ್ಟ್ ಕೊಡೋದ್ರಿಂದ ಅವ್ರ ಓವರಾಲ್ ಪರ್ಫಾರ್ಮೆನ್ಸು, ಒಂದು ಫ್ಯಾಮಿಲಿನಲ್ಲಾಗಿರ್ಬೋದು, ಮಕ್ಕಳಿಗೆ ನೋಡ್ಕೊಳೋದಾಗಿರ್ಬೋದು, ಅತ್ತೆ ಸೊಸೆಗೆ ನೋಡ್ಕೊಳೋದಾಗಿರ್ಬೋದು, ಗಂಡಗೆ ನೋಡ್ಕೊಳೋದಾಗಿರ್ಬೋದು, ಅದ್ರ ಜೊತೆಗೆ ಈ ಭಾಳಷ್ಟು ಸಾಮಾಜಿಕ ಒತ್ತಡಗಳಲ್ಲಿ ಏನು ದೇ ಗೋ ಅಪ್ಸ್ ಆ್ಯಂಡ್ ಡೌನ್ಸು. ಸೊ ಅವರಿಗೆ ಅನುಕೂಲ ಆಗುತ್ತೆ, ಇದರಿಂದ ನಮಗೆ ಅನುಕೂಲ ಆಗುತ್ತೆ. ಔಟ್ಪುಟ್ ಆಫ್ ವುಮೆನ್ ಆಲ್ಸೋ ವಿಲ್ ಬಿ ವೆರಿ ಗುಡ್ ಅಂತಕ್ಕಂಥದ್ದು ನನಗೆ ಭಾಳ ಸಮರ್ಪಕವಾಗಿ ಐ ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ಒಪಿನಿಯನ್ ಅಬೌಟ್ ಇಟ್. ಹಂಗಾಗಿ ನಮಗೆ ಆ ಋತುಚಕ್ರವನ್ನು ನಮಗೆ ಕಮಿಟಿ ರೆಕಮೆಂಡ್ ಮಾಡಿರ್ತಕ್ಕಂಥ 6 days ಇನ್ ಎ ಇಯರ್ ಅಂತ ಬಂತು. ಹಂಗಾದರೆ ಸರಿಯಿಲ್ಲ ಅಂಥೇಳಿ ನಾವು ಅದನ್ನ ಓವರ್ಲುಕ್ ಮಾಡಿ ವಿ ಸೆಡ್ ಲೆಟ್ ಇಟ್ ಬಿ 12 days a year. ಸೊ ಮಂತ್ಲಿ ಒನ್ ಆಗಲಿ ಅಂಥೇಳಿ ನಾವು ಕ್ಯಾಬಿನೆಟಿಗೆ ಹೋದಾಗ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಎಲ್ಲ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಮ್ಮನಸ್ದಿಂದ ಇದನ್ನು ಒಪ್ಪಿಗೆ ಕೊಟ್ಟರು. ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಕೂಡ ಭಾಳಷ್ಟು ಜನರು ಇದನ್ನು ಪ್ರಶಂಸೆ ಮಾಡಿದ್ದಾರೆ. ಇದು ಒನ್ ಆಫ್ ದ ಮೋಸ್ಟ್ ಪ್ರೋಗ್ರೆಸಿವ್ ಬಿಲ್ ಅಂತ ನನಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ದಿಸ್ ಕ್ವಶನ್. ಯು ಗಿವ್ ಮಿ ಆಪರ್ಚುನಿಟಿ ಟು ಸ್ಪೀಕ್ ಹಿಯರ್. ಬಟ್ ಐ ಪರ್ಸನಲಿ ಫೀಲ್ ನಾವೆಷ್ಟು ದಿವಸ ರಾಜಕಾರಣದಲ್ಲಿ ಇರ್ತೀವೋ ಇಲ್ಲೋ ಏನು ಮಾಡ್ತೀವೋ ಗೊತ್ತಿಲ್ಲ, ಐ ಫೀಲ್ ಐ ಆಮ್ ದ ಇನ್ಸ್ಟ್ರುಮೆಂಟಲ್ ಇನ್ ಗೆಟಿಂಗ್ ದಿಸ್ ಬಿಲ್ ಆ್ಯಂಡ್ ಐ ಥ್ಯಾಂಕ್ ಮೈ ಗೌರ್ಮೆಂಟ್ ಫಾರ್ ದಿಸ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ನೀವು ಹೇಳಿದ್ರಿ ರಂಜಿತಾ ಅನ್ನೋರು ಇದಕ್ಕೆ ಈ ಪ್ರೋಗ್ರಾಮ್ ಬರೋದಕ್ಕೆ ನನಗೆ ಇದು ಹೇಳಿದರು ಅಂತಂದು. ಈ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಆದ ನಂತರ ಅವ್ರ ರಿಯಾಕ್ಷನ್ ಏನಿತ್ತು ಫಸ್ಟ್? ಅವ್ರು ರೀಸೆಂಟಾಗಿ ಬಂದಿದ್ಲು, ಕವಿತಾ ರೆಡ್ಡಿ ಇಲ್ಲೇ ಇದ್ದಾರೆ, ಅವ್ರ ಜೊತೆಗೆ ಬಂದಿದ್ದರು. ಅವರು ಬಂದ್ಬಿಟ್ಟು ಶಿ ಥ್ಯಾಂಕ್ಡ್ ಮೀ ಬಿಕಾಸ್ ವೆನ್ ಶಿ ಸ್ಟಾರ್ಟೆಡ್ ದಿಸ್ ಮೂವ್ ಅವ್ರಿಗೆ ಭಾಳ ಟ್ರೋಲಿಂಗ್ ಆಗಿತ್ತು. ನಾವೊಂದು ರೆಫರೆನ್ಸ್ ಲೆಟರ್ ಕೂಡ ಕಳಿಸ್ಕೊಟ್ಟಿದ್ದೆ ಅವರಿಗೆ. ಕರ್ನಾಟಕ ಗೌರ್ಮೆಂಟ್ ಈಸ್ ಸೀರಿಯಸ್ಲಿ ಲುಕಿಂಗ್ ಇನ್ ಟು ದಿಸ್, ಕನ್ಸಿಡರ್ ಮಾಡಲಿಕ್ಕೆ ಅಂತೇಳಿ. ನಾವು ಶಿ ಹಸ್ ಗಾನ್ ಟ್ವೈಸ್ ಟು UN ಈ ಸಬ್ಜೆಕ್ಟ್ ಬಗ್ಗೆ ಮಾತನಾಡ್ತಿದ್ದಾರೆ. ಸೊ ಕರ್ನಾಟಕ ಈಸ್ ಅ ಫಸ್ಟ್ ಸ್ಟೇಟ್ ವೇರ್ ಇನ್ ಪ್ರೈವೇಟ್ ಆ್ಯಂಡ್ ಆಸ್ ವೆಲ್ ಎಸ್ ಇನ್ ಗೌರ್ಮೆಂಟ್ ಲೆವೆಲಲ್ಲಿ ಮಾಡಿರ್ತಕ್ಕಂಥದ್ದು. ವಿ ಆರ್ ಒನ್ ಆಫ್ ದ ಮೇಡ್ ಬಿ ವಿ ಕುಡ್ ಬಿ ದ ಫಸ್ಟ್ ಸ್ಟೇಟ್ ಇನ್ ದ ವರ್ಲ್ಡ್ ಆಲ್ಸೋ, ಐ ಡೋಂಟ್ ನೋ. ಬಟ್ ಆಸ್ ಫಾರ್ ದ ಕಂಟ್ರಿ ಇಸ್ ಕನ್ಸರ್ನ್ಡ್, ವಿ ಆರ್ ನಂಬರ್ 1.